ಸಮಸ್ಯೆಗಳಲ್ಲೇ ಇದು ವಿಚಿತ್ರ ಸಮಸ್ಯೆ. ವಿಜಯಪುರದಲ್ಲಿ ಇಬ್ಬರಿಗೆ ವಿಚಿತ್ರವಾದಂಥ ಕಾಟ ಶುರುವಾಗಿದೆ. ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದ ಕುಟುಂಬಕ್ಕೆ ಸಮಸ್ಯೆ ಎದುರಾಗಿರುವುದು. ಮೈ ಮೇಲೆ ತನ್ನಿಂದ ತಾನೇ ಗಾಯಗಳಾಗ್ತಾ ಇದೆ. ಬ್ಲೇಡ್ನಿಂದ ಹಲ್ಲೆ ಮಾಡಿದ ಥರ ಗಾಯ ಆಗಿದೆ. ಇದ್ದಕ್ಕಿದ್ದಂತೆ ರಸ್ತೆ ಜಿನುಗುತ್ತೆ. ಹಣೆ, ಕೈ, ಎದೆ ಭಾಗ, ಹೊಟ್ಟೆ, ಬೆನ್ನು, ತೊಡೆ, ಕಾಲುಗಳ ಮೇಲೆ ಗಾಯ ಆಗಿ ರಕ್ತ ಬರ್ತಾ ಇರುತ್ತಂತೆ. ಪಾಟೀಲ್ ಎಂಬ ಕುಟುಂಬದ ಇಬ್ಬರಿಗೆ ವಿಚಿತ್ರ ಸಮಸ್ಯೆ. ಇದನ್ನು ಹೇಳಕ್ಕೆ ವಿಚಿತ್ರ ಅನಿಸ್ತಾ ಇದೆ ನನಗೆ. ಸುನಿಲ್ ಎಂಬ ಕುಟುಂಬದ ಇಬ್ಬರಿಗೆ ಈ ಸಮಸ್ಯೆ ಕಾಡ್ತಾ ಇದೆಯಂತೆ. ಕಳೆದ 16 ವರ್ಷಗಳಿಂದಲೂ ಇದೇ ರೀತಿ ಸಮಸ್ಯೆಯಲ್ಲಿ ಎರಡೂ ಕುಟುಂಬಗಳು ಒದ್ದಾಡ್ತಾ ಇದ್ದಾವಂತೆ. ರಕ್ತದಲ್ಲೇ ಅಂಕಿಗಳು, ಅರ್ಧಚಂದ್ರದ ನಕ್ಷತ್ರಗಳೆಲ್ಲ ಮೂಡ್ತಾ ಇದೆಯಂತೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಗ್ರಾಮದವರು ಇವರು. ಎರಡು ಕುಟುಂಬಕ್ಕೆ ನೋಡಿ ಯಾವ ಥರ ಆಗ್ತಾ ಇದೆ ಅಂತ ಹೇಳಿ. ಇದೇನು ಅಂತಾನೆ ಅರ್ಥ ಆಗ್ತಾ ಇಲ್ಲಪ್ಪ. ವಿಚಿತ್ರ ಅಂತ ಅನಿಸ್ತಾ ಇದೆ. ಹಂಗೆ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗ್ತಾ ಇದೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಉಮರಾಣಿ ಗ್ರಾಮದವರಿರು. ಕಂಡ ದೇವಸ್ಥಾನ ಸುತ್ತಿದ್ರು ಯಾವ ಪ್ರಯೋಜನವೂ ಆಗ್ತಾ ಇಲ್ಲ. ಬಹುಶಃ ಎಷ್ಟು ಜನ ವೈದ್ಯರಿಗೆ ತೋರಿಸಿದ್ರು ಏನೂ ಗೊತ್ತಾಗ್ತಿಲ್ಲ ಅಂತ ಅನಿಸುತ್ತೆ. ಪಾಟೀಲ್ ಎಂಬ ಕುಟುಂಬದ ಇಬ್ಬರಿಗೆ ಇಂಥ ವಿಚಿತ್ರ ಸಮಸ್ಯೆ ಇದೆ. ಸುನೀಲ್ ಅನ್ನೋ ಕುಟುಂಬದಲ್ಲಿ ಇಬ್ಬರಿಗೆ ಇಂಥ ಸಮಸ್ಯೆ ಕಾಡ್ತಾ ಇದೆ. ಇದು ಏನು ಅನ್ನೋದು ಇನ್ನೂ ನಿಗೂಢವಾಗಿ ಉಳ್ಕೊಂಡಿದೆ. ಚೋಟು ಕಾಡಾತಿತ್ತು ಕರೆಗೆ ಅಂತಪರಿ ಇದ್ದಿತ್ತಿಲ್ರಿ. ನಮ್ಮ ಮಕ್ಕಳು ಶಾಲೆ ಕಲಿಸ್ಬೇಕು ನಾವು ವಿಜಯಪುರ ಬಂದೇವಿ. ವಿಜಯಪುರ ಬಂದಿಲ್ಲ 4-5 ವರ್ಷ ಚಲೋನೇ ಇದ್ದೇವ್ರಿ. ಮುಂದೆ ಹುಲ್ಕೋಟಿಗೆ ಹಾಸ್ಟೆಲ್ ನನ್ನ ಮಗನ ಹಾಕಿದ್ರು. ಅಲ್ಲಿ ಬೇಸೂರ್ಟಿ ಹಾಕಿ ಹಾಸ್ಟೆಲ್ ನಾನು ಬಂದ ಏನು ಉಳ್ಕೊತಿದ್ವಿ. ರೂಮ್ನಾಗ ಅಟ್ಟೆ ಗೊತ್ತದ ನಮ್ಗೆ ಗೊತ್ತಿಲ್ಲ ಅಂದ್ರೆ ಹಂಗೆ ಎಲ್ಲ ಕೊಟ್ಟು ತೋರಿಸಿ ಬಿಟ್ಟು ಒಟ್ಟು ಶಾಲೆನೇ ಕಲಿಬಿಡಂಗಿಲ್ಲ ನಂಗೆ. ನಾವು ಬಿಟ್ಟೇವ್ರಿ, ಶಾಲೆನೇ ಬಿಟ್ಟೇವ್ರಿ. ನಮ್ಮ ಮಗಳಿಗೂ ಬಿಡಿಸಿದ್ವಿ. ಮಗಳಿಗೂ ಹಂಗೆ ಆಗ್ಲಕತ್ರಿ. ವರ್ಷಗಟ್ಲೆ ಓದ್ತಿದ್ರಿ. ವಾರ್ಷಿಕ ಪರೀಕ್ಷೆ ಮಗನ 8 ದಿನಗಟ್ಲೆ ಸ್ವಂತ ಮಾಡಿ ಓದ್ಬಿಡ್ತಿದ್ರಿ. ಇದೇನ ಬಾಣಮತಿ ಅಂತಾರೆ ಏನ್ರಿ? ಇಲ್ಲಿ ಹೋದಲ್ಲಿ ಬಾಣಮತಿ ಅಂದ. ಮತ್ತೆ ಇಲ್ಲಿ ಗುಡಿ ಗುಂಡ್ರ ಐತ್ರಿ. ಎಲ್ಲ ದೇವಸ್ಥಾನ ಕರ್ನಾಡ ಎಲ್ಲ ದೇವತೆಗಳು ಇದೆಲ್ಲ ಮಾಡಿದ್ವಿ. ಒಟ್ಟು ದೇವತೆಗಳು ಗುಡಿ ತುಂಬಿ ಬಾ ಅಂದ್ರು. ಅದನ್ನು ಎಲ್ಲ ಗುಡಿ ತುಂಬಿ ಬಂದಿವ್ರಿ. ಗುಡಿ ಹಾಕಿ ತಿಂಗಳಗಟ್ಲೆ ನಿಂತಿದ್ದೀವಿ. ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಕೇಳಕ್ಕೂ ತುಂಬಾ ವಿಚಿತ್ರ ಅಂತ ಅನಿಸ್ತಾ ಇದೆ. ನಾನು ಮೊದಲನೇ ಸಲ ಇದನ್ನು ಕೇಳಿರೋದು. ನನಗೂ ವಿಚಿತ್ರ ಜೊತೆಗೆ ಆಶ್ಚರ್ಯ ಕೂಡ ಆಗ್ತದೆ, ಕುತೂಹಲ ಕೂಡ ಕೇಳ್ತಾ ಇದೆ. ಯಾವ ಥರ ಕಾಯಿಲೆ ಇದು? ಯಾವ ಥರ ಸಮಸ್ಯೆ ಇದು? ರಕ್ತದಲ್ಲೇ ಅಂಕಿಗಳು, ಅರ್ಧಚಂದ್ರನ ಆಕಾರಗಳೆಲ್ಲ ಮೂಡುತ್ತೆ ಅಂತಂದರೆ ಸುಮಾರು 16 ವರ್ಷದಿಂದ ಇದೇ ಥರ ಇದೆ ಅಂತಂದರೆ ಏನು ಕಥೆ ಇದು? ಕುಟುಂಬದವ್ರು ಏನು ಹೇಳ್ತಾರೆ? ಪ್ಲೀಸ್ ಗೋ ಹೆಡ್ ಸುನಿಲ್. ಖಂಡಿತವಾಗೂ ಸಿಂಧರ ಅಂತಂದ್ರೆ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದ ಕುಟುಂಬಸ್ಥರ ಸಮಸ್ಯೆ ಇದು. ಮೂಲತಃ ಅವರು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನಲ್ಲಿ ಉಮರಾಡಿ ಗ್ರಾಮದಲ್ಲಿ ವಾಸವಾಗಿದ್ರು. ಈಗ ಸದ್ಯಕ್ಕೆ ತಮ್ಮ ತಾಯಿಯ ತವ್ರ ಮನೆ ಅಂತ ಕನ್ನೂರು ಗ್ರಾಮದಲ್ಲಿ ಇದ್ದಾರೆ. ಸ್ವತಃ ಈಗ ಅದೇ ಮನೇಲಿ ಇದ್ದೀನಿ. ನಾನು ಹಿಂಭಾಗದಲ್ಲಿ ನೀವು ನೋಡ್ಬೋದು, ಏನ್ ಹಿಂಭಾಗದಲ್ಲಿ ಕಾಣಿಸ್ತಾ ಇದ್ದಾರೆ. ಇವರು ಸುನೀಲ್ ಅಂತ ಹೇಳಿ, ಮತ್ತೆ ಇವ್ರ ಸಹೋದರಿ ಸುನಿತಾ ಅಂತ ಹೇಳಿ. ಅವರಿಗೆ ವಿಚಿತ್ರವಾದಂತಹ ಕಾಯಿಲೆ ಒಂದು ಕಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಅವರ ಮೈ ಮೇಲೆ ಗಾಯಗಳಾಗುವಂಥದ್ದು, ಹಣೆ ಮೇಲೆ ಗಾಯವಾಗುವಂಥದ್ದು, ಜೊತೆಗೆ ಕೈ ಮೇಲೆ ಬರೆದಿರುವಂತಹ ಅಕ್ಷರಗಳು ಗುರುತು ಪತ್ತೆ ಆಗತ್ತೆ. ಏನೋ ಬರ್ದವ್ರ ತರ ಆಗತ್ತೆ. ಇದು ಏನು ಅನ್ನುವಂಥದ್ದು ಸಹಿತ ಗೊತ್ತಾಗ್ತಾ ಇಲ್ಲ. ಏಕಾಏಕಿಯಾಗಿ ಅವ್ರ ಕೈ ಮೇಲೆ ಅರ್ಧ ಚಂದ್ರಾಕೃತಿ ಬರೆಯುವಂಥದ್ದು. ಕಳೆದ 16 ವರ್ಷಗಳಿಂದ ಈ ಸಮಸ್ಯೆಯನ್ನ ಈ ಕುಟುಂಬಸ್ಥರು ಅನುಭವಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ಬಾರಿ ಅವರು ಸಂಬಂಧಪಟ್ಟಂತ ಕೆಲವೊಂದು ಏನೋ ದೇವಸ್ಥಾನಗಳಿಗೆ ಇರೋದಾಗ್ಲಿ, ಬೇರೆ ಬೇರೆ ಭಾಗದ ಕಡೆ ಹೋಗಿ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರೆ. ಹಣೆ ಮೇಲ್ಭಾಗದಲ್ಲಿ ಸಹಿತ ನೀವು ನೋಡ್ಬೋದು, ಇದು ಬೆಳಗ್ಗೆ ನಡೆದಿರುವಂತಹ ಘಟನೆ. ಅಂದ್ರೆ ಏಕಾಏಕಿಯಾಗಿ ರಕ್ತ ಬರಕ್ಕೆ ಶುರು ಆಗಿದೆ. ಹಣೆ ಮೇಲ್ಭಾಗದಲ್ಲಿ ಸಹಿತ ರಕ್ತ ಬಂದು ಇಡೀ ಮೈ ತುಂಬಾ ಎಲ್ಲ ಮೈ ಮೇಲೆಲ್ಲ ರಕ್ತ ಸುರಿಯತ್ತೆ. ಅವರು ಇಡೀ ದೇಹವೆಲ್ಲ ರಕ್ತಮಯವಾಗುತ್ತೆ. ಜೊತೆಗೆ ಇವ್ರ ಸಹೋದರಿ ಕೂಡ ಅದೇ ರೀತಿಯಾದ ಗಾಯವಾಗುತ್ತೆ. ಇವ್ರ ಕೈ ಮೇಲೆ ಸಹಿತ ಅರ್ಧ ಚಂದ್ರಾಕೃತಿ ದೃಶ್ಯಗಳಿರ್ಬೋದು, ಅಥವಾ ಬೇರೆ ಬೇರೆ 786 ಅಂತ ಬರ್ದಿರುವಂತದ್ದು. ಹೀಗೆ ಬೇರೆ ಬೇರೆ ಚಿತ್ರಗಳು ಮೂಡ್ತಾ ಇವೆ. ಇದು ಬಾರಾಮತಿ ಕಾಟವೋ ಏನು ಅಂತ ಹೇಳಿ ಅವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಕುರಿತು ಸಂಬಂಧಪಟ್ಟಂತವ್ರು ಇವರು ಕುಟುಂಬಸ್ಥರೇನು ಸಾಕಷ್ಟು ಬಾರಿ ಸಂಬಂಧಪಟ್ಟಂತ ಬೇರೆ ಬೇರೆ ತೋರಿಸಿದ್ರು. ಜೊತೆಗೆ ಅವ್ರ ಮನೆಯಲ್ಲಿ ಸಹಿತ ಏಕಾಏಕಿಯಾಗಿ ಬೆಂಕಿ ತಗುಲುವಂತದ್ದು ಕೂಡ ಕಂಡು ಬರುತ್ತೆ. ಈ ಕುರಿತು ಮಾತಾಡ್ಲಿಕ್ಕೆ ಸ್ವತಃ ನೊಂದಂತ ಏನು ಸುನೀಲ್ ಇದ್ದಾರೆ, ಅವ್ರ ತಾಯಿ ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರು ಕೂಡ ಮಾತಾಡ್ಸೋಣ. ಅಮ್ಮ, ಇದು ಎಷ್ಟು ವರ್ಷದಿಂದ ಸಮಸ್ಯೆ ಆಗತ್ತದ, ಏನ್ ಸಮಸ್ಯೆ ಅಂತ? ಅಂದ್ರೆ 20 ವರ್ಷ ಮ್ಯಾಗ ಆಯ್ತ್ರಿ. ಈಗ 16 ವರ್ಷ ಅಂತ ತೀರ ಓಟದ್ರಿ. ಅಮಾಸೆ ಹುಣ್ಣಿಮೆ ಆತೈತ್ರಿ. ಈಗ 6 ತಿಂಗಳಾಯ್ತು. ಯಾವ ಬೇಕಾದಾಗ ಆಗ್ಲಕತ್ತವ್ರಿ. ಏನೇನ್ ಆಗ್ತೈತಿ ಮನ್ಯಾಗ? ಬೆಂಕಿ ಹತ್ತುದು ಅದೆಲ್ಲ ಮನೆಗೆ ಬೆಂಕಿ ಹತ್ತಾರ. ಅವ್ರ ಇಬ್ಬರು ಅರಿವಿ ಅಟ್ಟೆ ಸುಡ್ತಾವ್ರಿ. ನಮ್ಮ ಅವ್ರಿಗೆ ಬಾಜುಕ್ ಇದ್ರು ಏನಾಗುದಿಲ್ರಿ. ಅವ್ರು ಅರಿವಿ ಸುಡೋದು, ಇನ್ನು ಮಾಡೋದು. ಅವ್ನ ಅರಿವಿ ಅಟ್ಟು ಮಾಯ ಆಗಿ ಹೋಗ್ತಾವ್ರಿ. ಮತ್ತೆ ತೇಜರಾಗ ಬಂಗಾರ ಇರ್ತದ್ದು, ಬೆಳ್ಳಿ ಅವರು ಅಷ್ಟೇ. ಅವು ಒಟ್ಟು ಎಲ್ಲ ಕೀಲಿ ಹಂಗಿದ್ದಂಗೆ ಇರ್ತದ್ರಿ. ಮಾಯ ಆಗೋದ್ಬಿಟ್ರಿ. ಅವ್ರದ್ದು ಅಷ್ಟೇ, ನಿಮ್ದೇನಲ್ಲ? ನಮ್ಮ ಹೋಗ್ಯಾವ್ರಿ. ಬಂಗಾರ ಕೊಟ್ಟು ಎಲ್ಲಾರ್ಗು ಹೋಗಿದ್ರಿ. ಅರಿವಿ ಅಂತ ನೀವ್ ಎಲ್ಲೆಲ್ಲಿ ತೋರ್ಸಿದಿರಿ? ಎಲ್ಲಾ ಕಡೆ ಇದು ಆಲ್ ಇಂಡಿಯಾನೇ ಮುಗ್ದಂಗ ಆಗ್ಯದ್ರಿ.
ಎಲ್ಲಿ ಸಣ್ಣ ಇರತ್ತಾರ ಅಲ್ಲೆಲ್ಲ ತಗೊಂಡ್ ಹೋಗ್ಯಾರ. ಮತ್ತೆ ಹೊರನಾಡೆಲ್ಲ ದೇವತೆಗಳಿಗೆಲ್ಲ 11 ದೇವತೆಗಳಿಗೆ ಉಡಿ ತುಂಬಿವ ಅಂದರು, ಅದು ಮಾಡಿದ್ರು, ಗುಡಿಯಾಗಿರು ಅಂದ್ರು. ಈ 16 ವರ್ಷದಿಂದ ಇದೇ ಸಮಸ್ಯೆ. ಇದೇ ಸಮಸ್ಯೆ ಅದ್ರಿ. ನಾವು ಒಂದ್ ದಿನ 4 ಚಂದ ಊಟ ಮಾಡಿಲ್ಲ, ಕಣ್ತುಂಬ ನಿದ್ದಿಲ್ರಿ. ಇದು ಏನು ಸುನೀಲ್ ಹಾಗೂ ಆ ಸವಿತಾ ಅವರ ತಾಯಿಯ ಮಾತು ಕೂಡ ಆಗಿರುತ್ತದೆ. ಸಾಕಷ್ಟು ಅಳ್ಳನ್ನು ಕೂಡ ತಗೋತಾ ಇದ್ರು ಅವರು. ನಾವು ಸಂಬಂಧಪಟ್ಟ ಎಲ್ಲಾ ದೇವಸ್ಥಾನಗಳು ಕೂಡ ಅಲ್ದಿದ್ವಿ, ಎಲ್ಲಾ ಕಡೆ ತೋರಿಸಿದ್ವಿ, ಯಾವುದೇ ರೀತಿಯಾದ ಪರಿಹಾರ ಆಗ್ತಾ ಇಲ್ಲ. ಕೇವಲ ಅವ್ರ ಮನೆಯಲ್ಲಿ ಇಟ್ಟಿರುವಂತ ಅವ್ರ ಬಟ್ಟೆಗಳು ಸಹಿತ ಬೆಂಕಿಗೆ ಆಹುತಿ ಆಗತ್ತೆ ಎಂಬ ಮಾತನ್ನು ಕೂಡ ಅವ್ರು ಹೇಳ್ತಾ ಇರುವಂತ ಸಿಂಧೂರ. ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.